ವೀಕ್ಷಕರೇ, ಪರಿಷತ್ ಚುನಾವಣೆಯಲ್ಲಿ ನಡೆದಂಥ ಕ್ರಾಸ್ ವೋಟಿಂಗ್ ಈಗ ಕಣ್ಣಾಮುಚ್ಚಾಲೆ ಆಟದಂತಾಗಿದೆ. ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅನ್ನೋಂಗಾಗಿದೆ. ಪರಿಷತ್ ಚುನಾವಣೆಯಲ್ಲಿ 11 ಜನ ಅಡ್ಡ ಮತದಾನವನ್ನು ಮಾಡಿದರು. JDSನವರು ಯಾರು ಅಡ್ಡ ಮತದಾನ ಮಾಡಿದರು, BJPಯಲ್ಲಿ ಯಾರು ಅಡ್ಡ ಮತದಾನವನ್ನು ಮಾಡಿದರು, ಇದುವರೆಗೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. JDSನವ್ರು ಏನೋ ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಏನೋ ಹೇಳ್ತಾ ಇದ್ದಾರೆ, ನಾವು ಅವ್ರನ್ನ ಪತ್ತೆ ಹಚ್ಚಿಬಿಡ್ತೀವಿ, ಪತ್ತೆ ಹಚ್ಚಿದ್ದೀವಿ, ಯಾವಾಗ ಬೇಕೋ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. BJP ನಾಯಕರಿಗೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೇನೆ ಸಾಧ್ಯ ಆಗಿಲ್ಲ. ಇದಾದ ನಂತರ ಆಣೆ ಪ್ರಮಾಣದ ರಾಜಕೀಯ ಕೂಡ ನಡೀತು. ಧರ್ಮಸ್ಥಳದಲ್ಲಿ ಎಲ್ಲರನ್ನೂ ಕೂಡ ಆಣೆ ಮಾಡಿಸ್ತೀವಿ ಅನ್ನೋ ಮಾತುಗಳು ಕೂಡ ಬಂತು. ಅದಕ್ಕೆ ಪರ ವಿರೋಧ ಅಪಸ್ವರ ಎಲ್ಲವೂ ಕೂಡ ಬಂದವು. ಅದಾದ ಬಳಿಕ ವಿಜಯೇಂದ್ರ ಅವರು ಡೆಲ್ಲಿಗೆ ಹೋದರು ಆರ್ ಅಶೋಕ್ ಅವರ ಜೊತೆ. ಡೆಲ್ಲಿಯಲ್ಲಿ ಅವರ ನಾಯಕರು ಅಥವಾ ಕೇಂದ್ರದ ವರಿಷ್ಠರು ಕ್ಲಾಸ್ ತೆಗೆದುಕೊಂಡದ್ದು ಕೂಡ ಆಯಿತು. ನಿತಿನ್ ನಬೀನ್ ಇರ್ಬೋದು, ಅಥವಾ ಗೃಹ ಸಚಿವರು ಇರ್ಬೋದು, ಅಥವಾ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಇರ್ಬೋದು, ಉಸ್ತುವಾರಿ, ಕರ್ನಾಟಕ ರಾಜ್ಯದ ಉಸ್ತುವಾರಿ, ಇವರೆಲ್ಲರೂ ಕೂಡ ತಪ್ಪನ್ನು ಆರ್ ಅಶೋಕ್ ಅವರ ಮೇಲೆ ಹಾಗೇನೆ ವಿಜಯೇಂದ್ರ ಅವರ ಮೇಲೇನೆ ಹೊರಿಸಿದರು. ಇದೇ ವಿಚಾರ ಈಗ ರಾಜಕೀಯ ಜಂಗಿ ಕುಸ್ತಿಗೂ ಕೂಡ ಕಾರಣ ಆಗ್ತಾ ಇದೆ. BJPಯ ಉಚ್ಚಾಟಿತ ಶಾಸಕರು ಶಿವರಾಮ್ ಹೆಬ್ಬಾರ್ ಇರ್ಬೋದು, ಅಥವಾ ST ಸೋಮಶೇಖರ್ ಇರ್ಬೋದು, ಯಶವಂತಪುರ ಕ್ಷೇತ್ರದ ಶಾಸಕ, ಹಾಗೆಯೇ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಇರ್ಬೋದು, ನೇರವಾಗಿ ಅವರು ಒಪ್ಕೊಂಡ್ಬಿಟ್ರು, ನಾವು ತಮ್ಮ ಆತ್ಮಸಾಕ್ಷಿಯ ಮತವನ್ನು ಕಾಂಗ್ರೆಸ್ಗೇನೆ ನೀಡ್ತೀವಿ. ಕಾರಣ ಏನು ಅಂತಂದರೆ DK ಶಿವಕುಮಾರ್ ಅವರು ನಮಗೊಂದಿಷ್ಟು ಭರವಸೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರ ಭರವಸೆಗೆ ಮಣದಂಥ ನಾವು ಆತ್ಮಸಾಕ್ಷಿಯ ಮತವನ್ನು ಕಾಂಗ್ರೆಸ್ಗೆ ನೀಡಿದ್ದೀವಿ ಅಂತ ಒಪ್ಕೊಂಡ್ಬಿಟ್ರು. ಬಿಡದಿ ಬಳಿ ರೆಸಾರ್ಟ್ನಲ್ಲಿ ಎಲ್ಲ ಕಾಂಗ್ರೆಸ್ನ 140 ಶಾಸಕರನ್ನು ಕೂಡ ಕೂಡಿ ಹಾಕಲಾಗಿತ್ತು. ಅಲ್ಲಿಗೇನೆ ಇವರಿಬ್ಬರು ಕೂಡ ಧಾವಿಸಿದ್ರು. ಇವರಿಬ್ಬರದಂತೂ ಭಾಳ ಸ್ಪಷ್ಟ ಇತ್ತು, BJPಯ ಉಚ್ಚಾಟಿತ ಶಾಸಕರಾಗಿರೋದ್ರಿಂದ ಇಬ್ಬರು ಅಡ್ಡ ಮತದಾನವನ್ನು ಮಾಡೇ ಮಾಡ್ತಾರೆ ಅಂತ ಗೊತ್ತಿತ್ತು. ಆದರೆ ಈ ಇಬ್ಬರನ್ನ ಬಿಟ್ಟು ಮೂರನೇವ್ರು ಇದಾರಲ್ಲ, ಮೂರನೇ 11 ಮಂದಿ, ಅದರಲ್ಲಿ ಕದ್ದವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೇನೆ BJP ಹರಸಾಹಸವನ್ನು ಪಡ್ತಾ ಇದೆ. ಇದರ ನಡುವೆ ಈ ಉಚ್ಚಾಟಿತ ಶಾಸಕ ST ಸೋಮಶೇಖರ್ ಇದಾರಲ್ಲ, ST ಸೋಮಶೇಖರ್ ಒಂದು ದೊಡ್ಡ ಬಾಂಬನ್ನು ಹಾಕಿದ್ದಾರೆ. ಏನು ಬಾಂಬ್ ಅದು ಅಂತ ನೋಡಿದರೆ, ಈ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಆಟದಲ್ಲಿ ಶೋಭಾ ಕರಂದ್ಲಾಜೆಯವರನ್ನು ಎಳುತ್ತನಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದೆ ಹಾಗೂ ಸಚಿವೆ ಶೋಭಾ ಕರಂದ್ಲಾಜೆಯವರು ಇದರಲ್ಲಿ ಬಹಳ ದೊಡ್ಡ ಗೇಮನ್ನು ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆಯವರಿಗೆ ವಿಪಕ್ಷ ನಾಯಕ ಅಶೋಕ್ ಅವ್ರನ್ನ ಕಂಡರೂ ಕೂಡ ಆಗಲ್ಲ, ಹಾಗೇನೆ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಕಂಡರೂ ಕೂಡ ಆಗಲ್ಲ. ರಾಜ್ಯ BJP ಅಧ್ಯಕ್ಷರ ಮೇಲೇನೂ ಅವ್ರಿಗೆ ಸಿಟ್ಟಿದೆ. ಹಾಗಾಗಿ ಶೋಭಾ ಕರಂದ್ಲಾಜೆಯವರೇ ಅಡ್ಡ ಮತದಾನವನ್ನು ಮಾಡಿಸಿದ್ದಾರೆ. ಒಂದು ವೇಳೆ BJP ಪಕ್ಷ ಏನಾದರೂ ಆಣೆ ಪ್ರಮಾಣವನ್ನು ಮಾಡಿಸುತ್ತೆ ಅಂತ ಆದರೆ ಶೋಭಾ ಕರಂದ್ಲಾಜೆಯವರಿಗೇನೆ ಮೊದಲು ಆಣೆ ಪ್ರಮಾಣವನ್ನು ಮಾಡಿಸಬೇಕು. ಇಬ್ಬರ ಮೇಲೂ ಕೂಡ ಶೋಭಾ ಕರಂದ್ಲಾಜೆ ಮನಸ್ಕೊಂಡಿದ್ರು. ಹಾಗಾಗಿ ಈ ಕ್ರಾಸ್ ವೋಟಿಂಗ್ ಆಗಿದೆ ಅನ್ನೋ ಬಾಂಬನ್ನು ಹಾಕಿದ್ದಾರೆ. ಯಾಕೆ ಹಿಂಗೆ ಹೇಳಿದ್ರು ಅಂತ ನೋಡಿದ್ರೆ, ಒಂದು ಕಡೆ ನೋಡೋದಾದ್ರೆ ಅವ್ರು ಹೆಂಗೂ ಉಚ್ಚಾಟಿತ ಶಾಸಕ, ಇನ್ನೊಂದು ಕಡೆ ನೋಡಿದರೆ ಇವರಲ್ಲೇ ಗೊಂದಲವನ್ನು ತರುವಂಥ ಪ್ರಯತ್ನ. ಒಂದು ಕಡೆ ಕುಮಾರಸ್ವಾಮಿ ಅವರು ಸ್ವಲ್ಪ ಬೇಸರಗೊಂಡಿದ್ದಾರೆ, ಮೈತ್ರಿ ಓಟ್ ತಮಗೆ ಬಿದ್ದಿಲ್ಲ ಅಂತ. ಕೇಂದ್ರ ನಾಯಕರಂತೂ ಬೇಸರ ಆಗಿದ್ದಾರೆ, ಮೈತ್ರಿ ಪಕ್ಷದ ಅಭ್ಯರ್ಥಿನ ಗೋವಿಂದರಾಜ್ ಅವ್ರನ್ನ ಗೆಲ್ಸ್ಕೊಂಡು ಬರೋದು ಸಾಧ್ಯ ಆಗಿಲ್ಲ ಅಂತ. ಈ ಕಡೆ ಶೋಭಾ ಕರಂದ್ಲಾಜೆ ಅವರ ಮೇಲೆ ಬಾಂಬ್. ಶೋಭಾ ಕರಂದ್ಲಾಜೆ ನಿಜಕ್ಕೂ ಈ ಆಟದಲ್ಲಿದ್ರಾ, ಈ ಗೇಮಲ್ಲಿದ್ರಾ ಕೇಳಿದರೆ ಗೊತ್ತಿಲ್ಲ. ಅದನ್ನು ಶೋಭಾ ಕರಂದ್ಲಾಜೆ ಅವರು ಈ ಆರೋಪಕ್ಕೆ ಸ್ಪಷ್ಟನೆಯನ್ನು ನೀಡಬೇಕು. ನನಗಂತೂ ಅನಿಸುತ್ತೆ ಒಂದೇ ಪಕ್ಷದಲ್ಲಿದ್ದು ಹೀಗೆ ಅಡ್ಡದ ಮತದಾನವನ್ನು ಮಾಡಿಸಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಅನ್ನೋದನ್ನು ಸಂಪೂರ್ಣವಾಗಿ ಒಪ್ಪಕ್ಕೆ ಬರಲ್ಲ. ಯಾಕೆಂದರೆ ರಾಜ್ಯ BJPಯನ್ನು ಒಂದಂತಕ್ಕೆ ಕುಸಿಯೋ ಮಟ್ಟಕ್ಕೆ ಶೋಭಾ ಕರಂದ್ಲಾಜೆ ಹೋಗ್ತಾರಾ, ಅಥವಾ ಕುಸಿಯುವ ಹಂತ ಆ ರೀತಿ ನೋಡ್ಕೊಳ್ತಾರಾ, ಅದು ವರಿಷ್ಠರಿಗೆ ಗೊತ್ತಾಗಲ್ವಾ? ಇದೆಲ್ಲವೂ ಕೂಡ ಪ್ರಶ್ನೆ ನನ್ನಲ್ಲಿದೆ. ಒಂದು ವೇಳೆ ಅವರು ಅಡ್ಡದ ಮತದಾನ ಮಾಡಿದರೆ ಅವ್ರ ವೈಯಕ್ತಿಕ ನಿರ್ಧಾರ ಆಗಿರುತ್ತೆ, ಮತ್ತು ಏನು ಆತ್ಮಸಾಕ್ಷಿಯ ಓಟನ್ನು ನೀಡಿದರೆ ಅದು ವೈಯಕ್ತಿಕ ನಿರ್ಧಾರ ಆಗಿರುತ್ತೆ. ST ಸೋಮಶೇಖರ್ ಹೇಳಿದ ರೀತಿಯಲ್ಲಿ ನಿಮಗೇನಾದರೂ ಶೋಭಾ ಕರಂದ್ಲಾಜೆ ಅಡ್ಡ ಮತದಾನದಲ್ಲಿ ಪಾತ್ರವನ್ನು ವಹಿಸಿದಾರಾ? ಅಕ್ಕನ ಆಟ ಅಂದರೆ ಶೋಭಕ್ಕನ ಆಟ ಇಲ್ಲಿ ನಡೆದಿದೆಯಾ? ನಿಮಗೆ ನಿಮ್ಮ ಅಭಿಪ್ರಾಯ ಏನಿದೆ? ನಿಮಗೇನು ಅನಿಸುತ್ತೆ? ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.